ಸಕ್ಕರೆನಾಡು ಮಂಡ್ಯ ಜಿಲ್ಲೆಯ ನಾಗಮಂಗಲ ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಗಣಪತಿ ವಿಸರ್ಜನೆಯ ವೇಳಾದಂತಹ ಕಲ್ಲು ತೂರಾಟ ಕೋಮು ಸಂಘರ್ಷದ ಸ್ವರೂಪವನ್ನು ಪಡೆದುಕೊಂಡಿದೆ. ನಾಗಮಂಗಲ ಗಣೇಶ ಮೆರವಣಿಗೆಯ ವೇಳೆ ಗಲಭೆಯ ಪ್ರಕರಣ, ಗಲಭೆಯ ಬಗ್ಗೆ ಸಿಐಡಿ ತನಿಖೆಗೆ ನಡೆಯುವಂತಹ ಸಾಧ್ಯತೆ ಇದೆ. ಸಿಎಂ ಭೇಟಿಯಾಗಲಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ಈ ಸಂದರ್ಭದಲ್ಲಿ ಈ ವಿಚಾರದ ಚರ್ಚೆ ಆಗುತ್ತೆ. ಗೃಹ ಸಚಿವರಿಗೆ ಕಾನೂನು ಮತ್ತು ಸುವ್ಯವಸ್ಥೆಯ ಎಡಿಜಿಪಿ ಹಿತೇಂದ್ರ ಅವರು ಪ್ರಾಥಮಿಕ ವರದಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಪರಿಸ್ಥಿತಿ ಹತೋಟಿಗೆ ಬಂದಿದೆ. ನಾಗಮಂಗಲದಲ್ಲಿ ಸಂಜೆಯೊಳಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಜನರನ್ನ ಅರೆಸ್ಟ್ ಮಾಡುವಂತಹ ವಿಚಾರವನ್ನು ಕೂಡ ತಲುಪಿಸಿದ್ದಾರೆ. ಈಗ ಈ ವಿಚಾರವನ್ನ ಗೃಹ ಸಚಿವರು ಮುಖ್ಯಮಂತ್ರಿಗಳ ಎದುರು ಪ್ರಸ್ತಾಪಿಸುತ್ತಾರೆ. ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ಗೆ ಸಿಐಡಿಗೆ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಮಸೀದಿಯ ಎದುರು ಗಣಪತಿ ವಿಸರ್ಜನೆಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಗಲಭೆ ಆಗುತ್ತೆ, ಗಲಾಟೆ ಆಗುತ್ತೆ. ಇದೊಂದು ಪೂರ್ವ ನಿಯೋಜಿತ ಅನ್ನೋದು ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದರ ಹಿಂದೆ ಕಾಣದ ಕೈಗಳ ಕೈವಾಡ ಏನಾದರೂ ಇದೆಯಾ ಅದು ಗೊತ್ತಾಗಬೇಕಾಗುತ್ತೆ. ಜೊತೆಗೆ ತಲವಾರ್ಗಳ ಪ್ರದರ್ಶನ ಆಗಿದೆ, ಕಲ್ಲುಗಳ ಕ್ರೋಢೀಕರಣ ಆಗಿದೆ, ಪೆಟ್ರೋಲ್ ಬಾಂಬ್ಗಳ ಬಳಕೆ ಆಗಿದೆ. ಹಾಗಾದ್ರೆ ಈ ಗಲಭೆಕೋರರ ಉದ್ದೇಶ ಏನಾಗಿತ್ತು? ಭಯವನ್ನ ಉತ್ಪಾದನೆ ಮಾಡೋದಾಗಿತ್ತಾ ಅಥವಾ ಬೇರೇನಾದ್ರೂ ಇಂಟೆನ್ಷನ್ ಅನ್ನ ಇಟ್ಕೊಂಡಿದ್ರಾ? ಈ ರೀತಿಯ ಹಲವು ಪ್ರಶ್ನೆಗಳು ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, ಸದ್ಯಕ್ಕೆ ಈಗ ನಾಗಮಂಗಲದ ಪರಿಸ್ಥಿತಿ ಹೇಗಿದೆ? ಜೊತೆಗೆ ಸಿಐಡಿಗೆ ಈ ಗಲಭೆಯ ಪ್ರಕರಣವನ್ನ ತನಿಖೆ ಕೊಡಬೇಕು ಅನ್ನುವಂತಹ ಆಗ್ರಹಗಳು ಕೂಡ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ರೋಹಿತ್. ಪ್ರೇಮ್, ನಿನ್ನೆ ಸಂಜೆ 7 ಗಂಟೆ ವೇಳೆಗೆ ನಾಗಮಂಗಲ ಪರಿಸ್ಥಿತಿ ಸಂಪೂರ್ಣವಾಗಿ ಉದ್ವಿಗ್ನ ಆಗಿತ್ತು. ಎಲ್ಲಿ ನೋಡಿದ್ರು ಕೂಡ ಕಲ್ಲುಗಳ ರಾಶಿ ಇತ್ತು, ಕಲ್ಲುಗಳ ತೂರಾಟಗಳಾಗ್ತಾ ಇತ್ತು. ಜೊತೆಗೆ ಪೆಟ್ರೋಲ್ ಬಾಂಬ್ಗಳನ್ನು ಎಸೆತಾ ಇದ್ರು. ಇದ್ರ ಜೊತೆಗೆ ಅಂಗಡಿ ಮುಗ್ಗಟ್ಟುಗಳಿಗೆ ಬೆಂಕಿ ಹಾಕಿದ್ರು. ಜೊತೆಗೆ ಬೈಕ್ಗಳು ಕೂಡ ಬೆಂಕಿ ಹಾಕುವಂತ ಕೆಲಸಗಳಾಗಿತ್ತು. ಸಂಪೂರ್ಣವಾಗಿ ನಾಗಮಂಗಲ ಉದ್ವಿಗ್ನ ಸ್ಥಿತಿಗೆ ತಲುಪಿತ್ತು. ಆದ್ರೆ ಇದೀಗ ಸಂಪೂರ್ಣವಾಗಿ ಹತೋಟಿಗೆ ಬಂದಿದೆ. ವಾಹನ ಸಂಚಾರ ಮತ್ತೆ ಜನಸಂಚಾರ ಎಂದಿನಂತೆ ಆರಂಭವಾಗಿರುವಂಥದ್ದು. ಪ್ರಮುಖವಾಗಿ ಈ ವಿಚಾರದ ಹಿಂದೆ ಅಂದ್ರೆ ಈ ಒಂದು ಘರ್ಷಣೆ ಏನಿದೆ, ಈ ಘರ್ಷಣೆ ಪ್ರೀ ಪ್ಲಾನ್ ಅಂತೇಳಿ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಯಾಕಂದ್ರೆ ಒಂದಷ್ಟು CCTV ವಿಜುವಲ್ಸ್ ಮತ್ತೆ ಮೊಬೈಲ್ ವಿಜುವಲ್ಸ್ ಅನ್ನ ನೋಡುವಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣ, ಈ ಒಂದು ಗಲಭೆ ಪ್ರೀ ಪ್ಲಾನ್ಡ್ ಆಗಿ ಮಾಡಿದ್ದಾರೆ ಅಂತೇಳಿ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ತನಿಖೆಯನ್ನ ಹೆಚ್ಚುವರಿ ತನಿಖೆಯಾಗಿ ವಹಿಸಬೇಕು, CID ತನಿಖೆಯನ್ನ ಮಾಡಿಸ್ಬೇಕು. ಆ ನಿಟ್ಟಿನಲ್ಲಿ ಯಾರಾದ್ರೂ ಸಂಘಟನೆ ಕೈವಾಡ ಇದೆಯಾ, ಇದರ ಉದ್ದೇಶ ಕೇವಲ ಗಣಪತಿಯ ವಿಸರ್ಜನೆಯ ವಿಚಾರವಾಗಿ, ಮೆರವಣಿಗೆ ವಿಚಾರವಾಗಿ ಆಗಿತ್ತಾ ಅಥವಾ ಇನ್ಯಾವುದಾದರೂ ವಿಚಾರವನ್ನ ಇಟ್ಕೊಂಡು ಗಲಭೆಗೆ ಪ್ಲಾನ್ ಮಾಡಿರೋ ನಿಟ್ಟಿನಲ್ಲಿ ಇದನ್ನ ಕಂಡುಹಿಡಿಬೇಕು ನಿಟ್ಟಿನಲ್ಲಿ CIDಗೆ ವರ್ಗಾಯಿಸಬೇಕು ನಿಟ್ಟಿನಲ್ಲಿ ಒಂದು ರೀತಿಯಾಗಿ ಚರ್ಚೆಗಳು ಆಗ್ತಾ ಇದೆ. ಇನ್ನೊಂದೆಡೆ ಪೊಲೀಸ್ ಇಲಾಖೆಯ ಒಂದು ನಿರ್ಲಕ್ಷ್ಯ ಕಾರಣ ಅಂತೇಳಿ ಆರೋಪವನ್ನು ಮಾಡಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಆ ಒಂದು ವಿಚಾರವನ್ನು ಕೂಡ ತನಿಖೆ ಮಾಡೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ಕೊಟ್ಟರೆ ಅದು ತನಿಖೆ ಕರೆಕ್ಟಾಗಿ ಆಗಲ್ಲ. ಆ ನಿಟ್ಟಿನಲ್ಲಿ CID ತನಿಖೆಗೆ ಕೊಟ್ಟರೆ ಇವೆಲ್ಲವೂ ಕೂಡ ಹೊರಗೆ ಬರುತ್ತೆ ನಿಟ್ಟಿನಲ್ಲಿ CID ತನಿಖೆಗೆ ಕೊಡೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಇದೇ ವಿಚಾರವನ್ನ ಸಚಿವ ಚಲುವರಾಯಸ್ವಾಮಿ ಅವರು ನಾಗಮಂಗಲದಲ್ಲೂ ಕೂಡ ಪ್ರಸ್ತಾಪ ಮಾಡಿದಂಥದ್ದು. ಪ್ರೇಮ್, ರೋಹಿತ್, ಪೊಲೀಸರ ಇನ್ವೆಸ್ಟಿಗೇಷನ್ ಎಲ್ಲಿಗೆ ಬಂದಿದೆ ಅಂತ ಹೇಳಿ 100ಕ್ಕೂ ಹೆಚ್ಚು ಜನರ ವಿರುದ್ಧ FIR ದಾಖಲಾಗಿತ್ತು, 50 ಜನರನ್ನ ಅರೆಸ್ಟ್ ಮಾಡಿದ್ದೇವೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಪೊಲೀಸರ ಇನ್ವೆಸ್ಟಿಗೇಷನ್ ನಲ್ಲಿ ಯಾವ ರೀತಿ ಪ್ರಗತಿ ಆಗ್ತಾ ಇದೆ ಅಂತ ಹೇಳಿ ಇದೀಗ FIR ನಲ್ಲಿ 53 ಜನರನ್ನ ಉಲ್ಲೇಖ ಮಾಡಲಾಗಿದೆ. ಅವರ ಹೆಸರು ಮತ್ತೆ ಅವರ ವಿಳಾಸವೂ ಕೂಡ ಸಿಕ್ಕಿದ ಜೊತೆಗೆ ಅವರನ್ನ ಬಂಧನವನ್ನು ಕೂಡ ಮಾಡಲಾಗಿರುವಂತದ್ದು. ಅದಲ್ಲದೆ ಇನ್ನೂ 100 ಜನರನ್ನ ಈ FIR ನಲ್ಲಿ ಆಡ್ ಅಪ್ ಮಾಡ್ಕೊಂಡಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಅವರ ಭಾವಚಿತ್ರಗಳಾಗ್ಬೋದು ಮತ್ತೆ ಅವರ ಹೆಸರುಗಳು ಮತ್ತೆ ಅವರ ವಿಳಾಸಗಳು ಯಾವುದು ಪತ್ತೆ ಆಗಿಲ್ಲ. ಆ ಕಾರಣವಾಗಿ CCTV ವಿಜುವಲ್ಸ್ ಮತ್ತೆ ಮೊಬೈಲ್ ಫುಟೇಜ್ನ ಆಧಾರವಾಗಿ ಅವ್ರು ಯಾರೋ ನಿಟ್ಟಿನಲ್ಲಿ ಟ್ರೇಸ್ ಮಾಡುವಂತಹ ಕೆಲಸಗಳು ಒಂದು ಟೀಮ್ ಮಾಡ್ತಾ ಇದೆ. ಇನ್ನೊಂದು ಟೀಮ್ ಈಗಾಗಲೇ ಬಂಧಿತ ಆಗಿದ್ದಾರೆ 53 ಜನ. ಅವರ ಉದ್ದೇಶಗಳೇನಾಗಿತ್ತು, ಇದರಲ್ಲಿ ಅಮಾಯಕರು ಯಾರು, ಸುಮ್ಮನೆ ಬಂಧಿಸಿರುವಂಥ ವಿಚಾರಗಳು ಯಾರು ಅನ್ನೋ ನಿಟ್ಟಿನಲ್ಲಿ ಅವರನ್ನ ಒಂದು ರೀತಿಯಾಗಿ ವಿಂಗಡಣೆ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಒಟ್ಟಾರೆ 16 ಸೆಕ್ಷನ್ಗಳನ್ನ ಬಂಧಿತ ಆರೋಪಿಗಳ ಮೇಲೆ ಹಾಕಿರುವಂಥದ್ದು. ಎಲ್ಲವೂ ಕೂಡ ಗಂಭೀರವಾದಂಥ ಕೇಸ್ಗಳನ್ನೇ ಹಾಕಿದ್ದಾರೆ. ಒಂದು ಕೋಮು ಗಲಭೆಗೆ ಕುಚೇಷ್ಟೆ ನೀಡಿದಂಥ ವಿಚಾರಗಳಾಗ್ಬೋದು, ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮತ್ತೆ ಕಲ್ಲು ತೂರಾಟ ವಿಚಾರಗಳಾಗಿರ್ಬೋದು. ಇದಲ್ಲದೆ ಒಂದಷ್ಟು ಜನರ ಮೇಲೆ ಹಲ್ಲೆಗಳನ್ನು ಮಾಡಿದ್ದಾರೆ, ಮಾರಣಾಂತಿಕ ಹಲ್ಲೆ. ಆ ವಿಚಾರವೂ ಕೂಡ ಕೇಸ್ಗಳನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕೇಸ್ಗಳನ್ನು ಕೂಡ ಆಡ್ ಅಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೆಕ್ಷನ್ಗಳನ್ನ. ಆ ನಿಟ್ಟಿನಲ್ಲಿ ಬಂಧಿತರನ್ನ ಅವರಿಗೆ ಕಟ್ಟುನಿಟ್ಟಿನ ಕ್ರಮ ಶಿಕ್ಷೆಯನ್ನು ನೀಡಿಸಬೇಕು ನಿಟ್ಟಿನಲ್ಲಿ ಸದ್ಯಕ್ಕೆ ಪೊಲೀಸ್ ಇಲಾಖೆಯವರು ಮುಂದಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.